ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಇಂಟ್ರೊಡಕ್ಷನ್ ಗಳನ್ನ ನರ್ಸಿಂಗ್ ವಿದ್ಯಾರ್ಥಿಗಳಿಗೋಸ್ಕರ ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಮತ್ತು ನರ್ಸಿಂಗ್ ಡೆಫಿನೇಷನ್ ಕೂಡ ನಿಮಗೆ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋಗಳನ್ನು ಕೂಡ ಮಾಡಿ ಹಾಕ್ತಾ ಇದ್ದೀನಿ. ಈ ನಮ್ಮ ಚಾನೆಲ್ ಮುಖಾಂತರ ನಿಮ್ಗಳಿಗೆ ನರ್ಸಿಂಗ್ ನೋಟ್ಸ್ ಗಳನ್ನ ಅಪ್ಡೇಟ್ ಮಾಡಲಾಗುತ್ತೆ. ಅಭ್ಯರ್ಥಿಗಳೇ, ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಇಂಟ್ರೊಡಕ್ಷನ್ ಆಫ್ ಸೈಕಾಲಜಿ. ಸೊ ಸೈಕಾಲಜಿ ಅನ್ನೋದು ಕೂಡ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಬೇಕ್ರಿ ನಮ್ಗೆ ಸೈಕಾಲಜಿ? ನಾವು ಇಂಜೆಕ್ಷನ್ ಕೊಡ್ತೀವಿ, ನಾವು ಮೆಡಿಸಿನ್ ಗಳನ್ನ ಕೊಡ್ತೀವಿ. ಈ ಸೈಕಾಲಜಿ ನಮ್ಗೆ ಎದಕ್ ಬೇಕು? ಯಾಕೆ ನಾವು ಈ ಸೈಕಾಲಜಿ ಬಗ್ಗೆ ತಿಳ್ಕೋಬೇಕು? ಏನ್ ಸಂಬಂಧ ಆಗತ್ತಾ? ಇದೊಂದು ಮಾನಸಿಕ ವಿಜ್ಞಾನ ಅಥವಾ ಮನೋವಿಜ್ಞಾನ ಅಂತ ಕೂಡ ಕರಿತೀವಿ. ಯಾಕಂತಂದ್ರೆ ನಾವು ಈಗ ಒಂದು ಪೇಷಂಟ್ ಬಂದಿರುತ್ತೆ, ಅದರ ಒಂದು ನಡವಳಿಕೆಗಳನ್ನ ಅರ್ಥ ಮಾಡ್ಕೋಬೇಕಿತ್ತು. ಉದಾಹರಣೆಗೆ ಒಂದು ಚಿಕ್ಕ ಮಗು ಇದೆ ಅಥವಾ ವಯಸ್ಸಾದಂತ ವೃದ್ಧರಿದ್ದಾರೆ, ಅವರಿಗೆ ಸರಿಯಾಗಿ ಕಿವಿ ಕೇಳಿಸ್ತಾ ಇರೋಂಗಿಲ್ಲ ಅಥವಾ ಅವ್ರು ಮಾತಾಡ್ಲಿಕ್ಕೆ ಬರ್ತಾ ಇರೋಂಗಿಲ್ಲ. ಅಂತವ್ರುಗಳ ಒಂದು ನಡವಳಿಕೆಗಳನ್ನ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ಅವರ ಒಂದು ಮನೋವಿಜ್ಞಾನ ಅಥವಾ ಸೈಕಾಲಜಿ ನಮಗೆ ಅರ್ಥ ಆಗ್ಬೇಕು. ಅದು ಹೇಗಾಗತ್ತೆ? ಅವರ ಒಂದು ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳ ಮೇಲೆ, ಅವರ ಬಿಹೇವಿಯರ್, ಅವರ ಒಂದು ಫಿಸಿಕಲ್ ಬಿಹೇವಿಯರ್ ಇರ್ಬೋದು, ಅದರ ಮೇಲೆ ನಾವೇನ್ ಮಾಡ್ತೀವಿಪ್ಪ ಅಂತಂದ್ರೆ ಪೇಷಂಟ್ ಗೆ ಆರೈಕೆ ಮಾಡ್ಲಿಕ್ಕೆ, ಅದರ ಜೊತೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ, ಹೌದಾ, ಆಮೇಲೆ ಅದಕ್ಕಿರುವಂತಹ ಸ್ಥಿತಿ, ಆರೋಗ್ಯದ ಸ್ಥಿತಿಗಳನ್ನ ಸುಧಾರಣೆ ಮಾಡ್ಲಿಕ್ಕೆ ನಮಗೆ ಸೈಕಾಲಜಿ ತುಂಬಾ ಸಹಾಯಕರಾಗಿದೆ. ರೋಗಿಗಳ ಬಗ್ಗೆ ನಾವು ಅವ್ರಗಳ ಒಂದು ಸಾಮರ್ಥ್ಯವನ್ನ, ಅವ್ರಗಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸೈಕಾಲಜಿ ಸಹಾಯ ಮಾಡ್ತ್ರಿ. ಇಲ್ಲಪ್ಪ ಅಂತಂದ್ರೆ ಅವ್ರು ಏನೋ ಹೇಳ್ತಿರ್ತಾರೆ, ನಾವು ಏನೋ ಮಾಡ್ತಿರ್ತೀವಿ, ಅದು ಅವ್ರು ಏನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಥವಾ ಅವರು ಹೆಸಿಟೇಟ್ ಮಾಡ್ಕೊಂತಿರ್ತಾರೆ. ಉದಾಹರಣೆಗೆ ನೀವು ಕೂಡ ಈಗ ನೋಡಿ, ಎಲ್ಲಾದ್ರೂ ಒಂದು ಹಾಸ್ಪಿಟ್ಲ್ ಹೋದಾಗ ಅಲ್ಲಿ ಈ ಒಂದಷ್ಟು ಜನ ಭಯಭೀತರಾಗಿರ್ತಾರೆ. ಸೊ ಅವ್ರು ಹೇಳಲಿಕ್ಕೆ ಬರ್ತಾ ಇರುವುದಿಲ್ಲ. ಸೊ ಅವಾಗ ಅವರ ಮಾನಸಿಕ ಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈ ಒಂದು ಸೈಕಾಲಜಿ ತುಂಬಾ ಏನಾಗತ್ತೆ ಅಂತಂದ್ರೆ ಸಹಾಯಕಾರಿ ಆಗತ್ತೆ. ಅಂದ್ರೆ ತಿಳ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ ನಮ್ಗೆ, ಅವ್ರದ್ದು ಏನ್ ಪರಿಸ್ಥಿತಿ ಅದನ್ನ ತಿಳ್ಕೊಳ್ಳಿಕ್ಕೆ ಈ ಸೈಕಾಲಜಿ ಬೇಕು. ಇಲ್ಲಿ ನಾನು ಈಗ ಒಂದಿಷ್ಟು ಡೆಫಿನೇಷನ್ ಮುಖಾಂತರ ಅರ್ಥೈಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೈಕಾಲಜಿ ಅಂದ್ರೆ ಏನು ಅಂತ. ಇದ್ದೀರಿ, ಇದೊಂದು ಏನಂತಂದ್ರೆ ಸೈಕಾಲಜಿ ಅನ್ನೋದು ಒಂದು ಗ್ರೀಕ್ ಶಬ್ದದಿಂದ ಬಂದಿರುವಂತದ್ದು. ಇದೊಂದು ಗ್ರೀಕ್ ಶಬ್ದ, ಇದು ಸೈಕಾಲಜಿ ಅನ್ನೋದು. ಇಲ್ಲಿ ಎರಡು ಏನಂತಂದ್ರೆ ಈ ಸೈಕ್ ಮತ್ತೆ ಲಾಜಿಸ್ ಅನ್ನೋದು ಕೂಡ ಒಂದು ಎರಡು ಕಾಂಬಿನೇಷನ್, ಒಂದು ಗ್ರೀಕ್ ಶಬ್ದ ಇರುವಂತದ್ದು. ಇಲ್ಲಿ ಸೈಕ್ ಅಂತಂದ್ರೆ ಏನು? ಸೋಲ್ ಅಂತ ಕರಿತೀವಿ, ನಮ್ಮ ಸೋಲ್, ಆತ್ಮ. ಲೋಗೋಸ್ ಅಂತಂದ್ರೆ ಸ್ಟಡಿ, ಅಂದ್ರೆ ಆತ್ಮದ ಸ್ಟಡಿ ಮಾಡುದು. ನಮ್ಮ ಭಾವನೆಗಳಿದಾವಲ್ಲ, ಅವುಗಳನ್ನ ನಾವು ತೋರ್ಸಕ್ ಆಗುದಿಲ್ಲ, ವ್ಯಕ್ತ ಮಾಡ್ಬೋದು, ಆದ್ರೆ ಅದನ್ನ ನೋಡಕ್ ಆಗುದಿಲ್ಲ. ಅದಕ್ಕೆ ನಾವು ನಮ್ಮ ಸೋಲ್ ಮುಖಾಂತರ, ಅದು ಸೋಲ್ ಸ್ಟಡಿ ಆಫ್ ದಿ ಸೋಲ್ ಅಂತ ಕರಿತೀವಿ. ಈ ಸೈಕಾಲಜಿಗೆ ನಾವು ಏನಪ್ಪಾ ಅಂತಂದ್ರೆ ಸ್ಟಡಿ ಆಫ್ ಸೋಲ್ ಅಂತ ಕರಿತೀವ್ರಿ. ಸೊ ಇದು ಅಥವಾ ಸ್ಪಿರಿಟ್, ಆತ್ಮದ ಏನಪ್ಪಾ ಅಂದ್ರೆ ಅಧ್ಯಯನ ಅಂತ ಕರಿಬಹುದು. ಸೈಕಾಲಜಿ ಅಂದ್ರೆ ಏನು ಅಂತಂದ್ರೆ, ಸೈಕಾಲಜಿ ಒಳಗಡೆ ಒಂದು 4 ಏನಂದ್ರೆ ಫೇಸ್ಗಳು ಇದಾವ್ರಿ. 4 ಫೇಸ್ಗಳಿದಾವೆ ಈ ಸೈಕಾಲಜಿ ಒಳಗಡೆ. ಒಂದೇ ಫೇಸ್ ಏನ್ ಹೇಳುತ್ತೆ ಅಂತಂದ್ರೆ ಇಟ್ ಈಸ್ ಅ ಸೈನ್ಸ್ ಆಫ್ ಸೋಲ್. ಇದೊಂದು ಆತ್ಮದ ವಿಜ್ಞಾನ ಅಂತ ಕೂಡ ಕರಿತೀವಿ, ಸೈನ್ಸ್ ಆಫ್ ಸೋಲ್ ಫಸ್ಟ್ ಫೇಸ್ ಒಳಗಡೆ. ಸೆಕೆಂಡ್ ಫೇಸ್ ಒಳಗಡೆ ನಾವು ಸೈನ್ಸ್ ಆಫ್ ಮೈಂಡ್, ಇದು ಏನಪ್ಪಾ ಅಂತಂದ್ರೆ ಇದು ಒಂದು ಯೋಚನಾ ಶಕ್ತಿಯ ವಿಜ್ಞಾನ ಅಂತ ಕರಿತೀವಿ, ಮೈಂಡ್. ಮೂರನೇದು ಥರ್ಡ್ ಫೇಸ್ ಸೈನ್ಸ್ ಆಫ್ ಕಾನ್ಸಿಯಸ್ನೆಸ್. ಓಕೆ, ನಮ್ಮ ಒಂದು ಏನು ತಿಳುವಳಿಕೆ ಇದೆ, ಕಾನ್ಸಿಯಸ್ನೆಸ್ ಅಂತ ಕರಿತೀವಿ, ತಿಳುವಳಿಕೆ. ಅಥವಾ ನಮ್ಮ ಏನಂತಂದ್ರೆ ಅದು ತಿಳುವಳಿಕೆನೆ ಅಂತ ಹೇಳುತ್ತೆ, ಕಾನ್ಸಿಯಸ್ನೆಸ್ ಅಥವಾ ಅವೇರ್ ಅಂತ ಕೂಡ ಕರಿತೀವಿ. ಆಮೇಲೆ ಲಾಸ್ಟ್ ಇರುವಂತ ಫೇಸ್ ಸೈನ್ಸ್ ಆಫ್ ಬಿಹೇವಿಯರ್, ನಮ್ಮ ಚಲನವಲನಗಳು ಯಾವ ರೀತಿ ನಡವಳಿಕೆ ಇದೆ, ಚಲನವಲನ ಯಾವ ರೀತಿಯಾಗಿದೆ. ಓಕೆ, ಅದನ್ನ 4 ರೀತಿ ಒಳಗಡೆ ನಾವು ಈ ಒಂದು ಸೈಕಾಲಜಿಯನ್ನ 4 ಫೇಸ್ ಗಳನ್ನಾಗಿ ಮಾಡಿದೀವಿ. ಅಂದ್ರೆ ಇವು 4 ಕೂಡ, ಸೋಲ್ ಇರ್ಬೋದು, ಮೈಂಡ್ ಇರ್ಬೋದು, ಕಾನ್ಸಿಯಸ್ನೆಸ್ ಇರ್ಬೋದು, ಬಿಹೇವಿಯರ್, ಇವು 4 ಕೂಡ ಏನ್ ಮಾಡ್ತಾವಪ್ಪ ಅಂತಂದ್ರ ಒಂದು ವ್ಯಕ್ತಿಯ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾವ, ಅಥವಾ ಇವು ರೀಪ್ರೆಸೆಂಟ್ ಮಾಡ್ತಾವ. ಇವು 4 ಕೂಡ ಅಷ್ಟು ಏನಂತಂದ್ರೆ ಡೆಫಿನೇಷನ್ಗಳು ಇದಾವ್ರಿ. ಓಕೆ, ಇಲ್ಲಿ ಏನಪ್ಪಾ ಅಂದ್ರೆ ಸೈಕಾಲಜಿಸ್ಟ್ಗಳು, ಡಾಕ್ಟರ್ಗಳು ಏನ್ ಮಾಡಿದಾರೆ ಅಂತಂದ್ರೆ ತಮ್ಮದೇ ಆದಂತ ಒಂದು ಡೆಫಿನೇಷನ್ ಗಳಲ್ಲಿ ರೀಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಒಂದೇ ಡೆಫಿನೇಷನ್ಸ್ ಏನ್ ಹೇಳುತ್ತೆ ಅಂತಂದ್ರೆ ದ ಸೈಂಟಿಫಿಕ್ ಪ್ರೊಸೆಸ್ ಆಫ್ ಮೆಂಟಲ್ ಪ್ರೊಸೆಸ್ ಅಂಡ್ ಹ್ಯೂಮನ್ ಬಿಹೇವಿಯರ್ ಈಸ್ ನೋನ್ ಆಸ್ ಅ ಸೈಕಾಲಜಿ.
ಯಾರ ಪ್ರಕಾರ ಇದು ಒಂದೇ ಡೆಫಿನೇಷನ್ ಆಕ್ಸ್ಫರ್ಡ್ ಅಮೆರಿಕನ್ ಡಿಕ್ಷನರಿಯ ಪ್ರಕಾರ ಇದೊಂದು ಸೈಂಟಿಫಿಕ್ ಪ್ರೊಸೆಸ್. ಎದರದ್ದು? ಮೆಂಟಲ್ ಪ್ರೊಸೆಸ್ ಮತ್ತು ಹ್ಯೂಮನ್ ಬಿಹೇವಿಯರ್ ಇವುಗಳ ಒಂದು ಪ್ರೊಸೆಸ್ ಅನ್ನೋದು ಒಂದು ಸೈಂಟಿಫಿಕ್ ಆದಂತಹ ಪ್ರೊಸೆಸ್. ಇದಕ್ಕೆ ನಾವು ಸೈಕಾಲಜಿ ಅಂತ ಕರಿತೀವಿ. ಇದು ಆಕ್ಸ್ಫರ್ಡ್ ಅಮೆರಿಕನ್ ಡಿಕ್ಷನರಿ ಹೇಳ್ತಾ ಇರುವಂತದ್ದು. ಎರಡನೇ ಡೆಫಿನೇಷನ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸೈಕಾಲಜಿ ಇಸ್ ದ ಸೈನ್ಸ್ ವಿಚ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಕಂಟ್ರೋಲ್ ದಿ ಬಿಹೇವಿಯರ್ ಆಫ್ ಎನಿ ಆರ್ಗನ್ಸ್. ಯಾರ ಪ್ರಕಾರ? ವಿಲಿಯಂ ಮ್ಯಾಕ್ಡೊಗಲ್ ಪ್ರಕಾರ ಸೈಕಾಲಜಿ ಅನ್ನೋದು ಒಂದು ಸೈನ್ಸ್. ಇದು ಹೆಲ್ಪ್ ಮಾಡುತ್ತೆ ನಮಗೆ ಅಂಡರ್ಸ್ಟ್ಯಾಂಡ್ ಅಂಡ್ ಕಂಟ್ರೋಲ್ ದ ಬಿಹೇವಿಯರ್ ಆಫ್ ದಿ ಎನಿ ಆರ್ಗನ್ಸ್. ಯಾವ್ದಾದ್ರು ಒಂದು ಆರ್ಗನ್ಗಳ ಒಂದು ಬಿಹೇವಿಯರ್ ಅದನ್ನ ಅಂಡರ್ಸ್ಟ್ಯಾಂಡ್ ಮತ್ತು ಕಂಟ್ರೋಲ್ ಮಾಡ್ಲಿ ಅಂದ್ರೆ ಅದನ್ನ ಏನ್ ಮಾಡ್ತಾರೆ ನಮ್ಗೆ ತಿಳ್ಕೊಳ್ಳಿಕ್ಕೆ, ಅವು ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಅದನ್ನ ಕಂಟ್ರೋಲ್ ಮಾಡುವಂತಹ ಒಂದು ಏನಂತಂದ್ರೆ ಬಿಹೇವಿಯರ್ ಗಳನ್ನ ಕಂಟ್ರೋಲ್ ಮಾಡುವಂತಹ ಒಂದು ಡೆಫಿನೇಷನ್ ಆಗಿ ಹೇಳ್ತಾ ಇದೆ ಸೈಕಾಲಜಿ ಅಂತ ವಿಲಿಯಂ ಅವರ ಪ್ರಕಾರ. ಮೂರನೇ ಡೆಫಿನೇಷನ್ ಏನಂತಂದ್ರೆ, ಸೈಕಾಲಜಿ ಇಸ್ ಡಿಫೈನ್ ಆಸ್ ದ ಸ್ಟಡಿ ಆಫ್ ಮೆಂಟಲ್ ಬಿಹೇವಿಯರ್. ಮಾನಸಿಕವಾಗಿ ಮೆಂಟಲ್ ಬಿಹೇವಿಯರ್ ವಿಚ್ ಇನ್ಕ್ಲೂಡಿಂಗ್ ಥಿಂಕಿಂಗ್, ರೀಸನಿಂಗ್ ಅಂಡ್ ಇಮ್ಯಾಜಿನಿಂಗ್. ನಾವೇನ್ ಥಿಂಕ್ ಮಾಡ್ತೀವಿ, ನಾವೇನು ರೀಪ್ರೆಸೆಂಟ್ ಮಾಡ್ತಿದೀವಿ, ನಾವೇನ್ ಇಮ್ಯಾಜಿನೇಷನ್ ಮಾಡ್ಕೊಂತೀವಿ ಅಂಡ್ ಬಾಡಿಲಿ ಬಿಹೇವಿಯರ್, ಬಾಡಿಯಿಂದ ಯಾವ ರೀತಿಯಾಗಿ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ರೆಫರ್ಸ್ ಟು ದಿ ಮೂಮೆಂಟಮ್ ಆಫ್ ದಿ ಬಾಡಿ ಡ್ಯೂ ಟು ದ ಸೆನ್ಸೇಷನ್. ಓಕೆ, ಅಂದ್ರೆ ಬಾಡಿ ಡ್ಯೂ ಟು ದ ಸೆನ್ಸೇಷನ್ ಮುಖಾಂತರ ಈಗ ಏನೋ ಒಂದು ನಾವು ನಾವು ಉದಾಹರಣೆಗೆ ಹೇಳಿದ್ರೆ ಭೂತ ನೋಡಿಬಿಟ್ಟಿವಿ, ಅದನ್ನ ಹೆಂಗ್ ಥಿಂಕ್ ಮಾಡಿದೀವಿ, ಅದನ್ನ ಹೆಂಗ್ ನಾವು ಅದನ್ನ ರಿಯಾಕ್ಟ್ ಮಾಡಿದೀವಿ, ಹೆಂಗ್ ಇಮ್ಯಾಜಿನೇಷನ್ ಮಾಡ್ಕೊಂಡಿವಿ, ಅದನ್ನ ಮೆಂಟಲಿ ಮತ್ತು ನಮ್ಮ ಫಿಸಿಕಲಿ ಹೆಂಗ್ ಬಿಹೇವಿಯರ್ ಮಾಡ್ತಾ ಇದೀವಿ, ಅದನ್ನ ಹೆಂಗ್ ನಾವು ಅರ್ಥೈಸ್ಕೊಂಡಿವಿ. ಇದನ್ನ ಯಾರಪ್ಪ ಅಂದ್ರ ಕ್ರಾವ್ ಅಂಡ್ ಕ್ರಾ ಅವ್ರ ಪ್ರಕಾರ ಈ ಮೂರು ಡೆಫಿನೇಷನ್ಗಳು ಸೈಕಾಲಜಿ ಅಂದ್ರೆ ಏನು ಅಂತ.